ಅಲ್ಲಿಗೆ ವೈಜ್ಞಾನಿಕ ಸಮೀಕ್ಷೆ ಆಗ್ಬೇಕು ಅಂತ ಹೇಳಿ ಬಯಸುವ ವೆಂಕಟೇಶ್ ದೊಡ್ಡೇರಿ ಸರ್, ವೈಜ್ಞಾನಿಕ ಸಮೀಕ್ಷೆ ಆಗ್ಬೇಕು. ಇದರ ಮೂಲ ಈ ಮರು ಸಮೀಕ್ಷೆ ಆಗ್ತಿರೋದ್ರ ಮೂಲ ಉದ್ದೇಶನೇ ಅದಲ್ವಾ ಸರ್? ಹಿಂದಿನ ಕಾಂತರಾಜು ಅವರು, ಅದಾದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರು ಟೇಬಲ್ ಮಾಡಿರುವ ವರದಿ ಅವೈಜ್ಞಾನಿಕ ಅನ್ನೋ ಕೂಗು ಕಾಂಗ್ರೆಸ್ ಪಕ್ಷದ ಒಳಗೂ ಬಂದಿದ್ದ ಕಾರಣಕ್ಕೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮರು ಸಮೀಕ್ಷೆಯನ್ನ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಆದೇಶ ಕೊಟ್ಟ ನಂತರದಲ್ಲಿ ಮಾಡ್ತಾ ಇರೋದು. ಇವಾಗ ಇದು ಕೂಡ ವೈಜ್ಞಾನಿಕವಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋ ಅನುಮಾನ ಸಮೀಕ್ಷೆ ನಡೆಯೋ ಸಂದರ್ಭದಲ್ಲೇ ಬಂದಿರೋದ್ರಿಂದ ಇದನ್ನಾದ್ರೂ ಒಪ್ಪಲಿಕ್ಕೆ ಜನರು, ವಿರೋಧ ಪಕ್ಷವಾಗಿ ಬಿಜೆಪಿ ಸಿದ್ಧವಾಗುತ್ತಾ ಅಂತ ಹೇಳಿ. ನೋಡಿ, ಭಾರತೀಯ ಜನತಾ ಪಕ್ಷ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ವಿರುದ್ಧವಾಗಿಲ್ಲ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಆದ್ರೆ ನಮ್ಮ ಆಗ್ರಹ ಏನಿದೆ ಅದು ಪೂರ್ವ ತಯಾರಿ ಆಗಬೇಕಾಗಿತ್ತು, ತಾಂತ್ರಿಕ ಅಂಶಗಳನ್ನ ಒಳಗೊಳಿಸ್ಕೋಬೇಕಾಗಿತ್ತು, ವೈಜ್ಞಾನಿಕವಾಗಿ ಮಾಡಬೇಕಾಗಿತ್ತು. ಆದ್ರೆ ಇದು ಯಾವುದನ್ನೂ ಮಾಡದಲೆ ತರಾತುರಿನಲ್ಲಿ ಸರ್ಕಾರ ಯಾರನ್ನೋ ಮೆಚ್ಚಿಸಲಿಕ್ಕೋಸ್ಕರವಾಗಿ ಈ ಸರ್ಕಾರದ ಒಂದು 600 ಕೋಟಿ ರೂಪಾಯಿ ಹಣವನ್ನ, ಸಾರ್ವಜನಿಕರ ತೆರಿಗೆ ಹಣವನ್ನ ವೇಸ್ಟ್ ಮಾಡಿ ಅಭಿವೃದ್ಧಿ ಕಡೆ ಶೂನ್ಯವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಭಾರತೀಯ ಜನತಾ ಪಕ್ಷ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ. ಸೊ ಇದು ಒಂದು ವೈಜ್ಞಾನಿಕವಾಗಿದೆ ಅಂತ ನಿಮಗೆ ಈಗ ಕಂಡುಬಂದ ಸಂಗತಿಗಳನ್ನ ನೋಡಿದ್ರೆ ಅದಾಗ್ಲಿಲ್ಲ. ಅದು ವೈಜ್ಞಾನಿಕವಾಗಿ ಆಗ್ಲೇ ಇಲ್ಲ. ಇದು ಎಲ್ಲಾಗಿದೆ ವೈಜ್ಞಾನಿಕವಾಗಿ ನಿಮಗೆ? ಈಗ ನಮ್ಮ ಟೀಚರ್ಸ್ ಏನ್ ಕಷ್ಟಪಡ್ತಿದ್ದಾರೆ ಅಥವಾ ನಮ್ಮ ಎನ್ಯೂಮರೇಟರ್ಸ್ ಏನ್ ಕಷ್ಟಪಡ್ತಿದ್ದಾರೆ, ಎಲ್ಲಾಗಿದೆ? ನೀವು 1 ಕೋಟಿ ಜನಸಂಖ್ಯೆಯನ್ನ ಮಾಡ್ಲಿಕ್ಕೆ 60 ದಿನ ತಗೊಂಡ್ರೆ ನಾಗಮೋಹನ್ ದಾಸ್ ಅವರದು 7 ಕೋಟಿ ಜನಸಂಖ್ಯೆ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಬೇಕಾಗ್ತದೆ ಸಮಯ? ನೀವು ಯಾವ ತಯಾರಿ ಮಾಡಿದಿರಿ? ಸರ್ಕಾರ ಕೊಟ್ಟ ಅದರ 1 ವಾರದಲ್ಲಿ ನೀವು ಇದನ್ನ ಕೆಲಸ ಪ್ರಾರಂಭ ಮಾಡಿದಿರಿ. ಯಾವ ರೀತಿ ಮಾಡಿದಿರಿ? ನೀವು ಮಾಡಲಿಲ್ಲ. ಮೊದಲು ಏನ್ ಮಾಡಿದ್ರಿ? ಲಿಂಗಾಯತ ಕ್ರಿಶ್ಚಿಯನ್ ಸೇರಿಸಿದ್ರಿ, ಎಲ್ಲಾ ಕ್ರಿಶ್ಚಿಯನ್ ಜಾತಿಗಳು ಸೇರಿಸಿದ್ರಿ, ದಲಿತ ಕ್ರಿಶ್ಚಿಯನ್ ಸೇರಿಸಿದ್ರಿ. ಮತ್ತೆ ಭಾರತೀಯ ಜನತಾ ಪಕ್ಷ ಅದನ್ನ ಹೋರಾಟ ಮಾಡಿದ ನಂತರ 56 ಹೆಸರನ್ನು ತೆಗೆದುಹಾಕಿದ್ರಿ. 15 ಪರಿಶಿಷ್ಟ ಜಾತಿಗೆ ಸೇರಿದಂತ ಕ್ರಿಶ್ಚಿಯನ್, 46 ಉಳಿದ ಜಾತಿಗೆ ಸೇರಿದ ಕ್ರಿಶ್ಚಿಯನ್ ತೆಗೆದುಹಾಕಿದ್ರಿ. ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ, ಅದ್ರ ಬಗ್ಗೆ ನಿಮಗೆ ಒಂದು ಅರಿವೇ ಇಲ್ಲ ಅಂತ ಆಯ್ತು. ಏನ್ ಮಾಡ್ತಿದ್ರಿ? ಅದರ ಮೇಲಾಗಿ ನಿಮಗೆ ಸರ್ಕಾರ ಏನಾಗಿದೆ, ಹೈಕೋರ್ಟ್ನವರು ಇವತ್ತು ಅದ್ರ ಮೇಲೆ ಆದೇಶ ಮಾಡಿದ್ದಾರೆ, ಇದನ್ನ ಉಪಯೋಗಿಸ್ಕೊಳ್ಳೇಬಾರದು ಅಂತ. ಸೊ ಹಾಗಾಗಿ ಏನಾಗಿದೆ ನಿಮಗೆ, ಇದು ಮತ್ತೆ ಒಂದು 600 ಕೋಟಿ ರೂಪಾಯಿ ಸಾರ್ವಜನಿಕ ಹಣವನ್ನ ಪೋಲ್ ಮಾಡತಕ್ಕ ಸರ್ಕಾರ ಮಾಡತಕ್ಕಂತ ಹುನ್ನಾರ ಅಂತ ನಾನು ಅದ್ರ ಭಾವಿಸ್ತೇನೆ. ಸರಿ, ಶಶಿಕುಮಾರ್ ಸರ್, ಈ ಶಿಕ್ಷಕರ ಮೇಲೆ ಒತ್ತಡ ಅಂದ್ರೆ ಬಳಕೆ ಮಾಡ್ಕೊಳ್ಳೇಬೇಕು, ಅನಿವಾರ್ಯ, ಬಳಕೆ ಮಾಡ್ಕೊಳ್ತಿರೋದ್ರಲ್ಲಿ ತಪ್ಪಿಲ್ಲ, ಒಪ್ಪೋಣ. ಆದ್ರೆ ಒಂದು ಪೂರ್ವ ತಯಾರಿಯ ಜೊತೆಯಲ್ಲಿ ಶಿಕ್ಷಕರನ್ನ ಸರ್ವೆಗೆ ಬಳಕೆ ಮಾಡ್ಕೊಂಡಿದ್ದಿದ್ರೆ ಆಗ್ತಾ ಇದ್ದ ಪರಿಣಾಮಗಳು, ಹೀಗೆ ಪೂರ್ವ ತಯಾರಿ ಇಲ್ಲದೆ ಏಕಾಏಕಿ ಕಳಿಸಿರೋದು ಅನೇಕರು ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ನಾನು ಅದನ್ನ ಬೇಕಾದ್ರೂ ಬೈತಿದ್ದ ಪ್ಲೇ ಮಾಡ್ತೀನಿ. ನಮಗೆ ತರಬೇತಿ ಆಗಿಲ್ಲ, ನಮಗೆ ನೋಟಿಫಿಕೇಶನ್ ಬಂದಿದೆ, ಹೋಗ್ಬೇಕು ಸರ್ವೆಗೆ ಅಂತ ಹೇಳಿ. ನಾವು ಹೋಗಿ ಆಪ್ ವರ್ಕ್ ಆಗ್ಲಿಲ್ಲ ಅಂದ್ರೂ ಜನರ ಹತ್ರ ಬಯಸ್ಕೊಳ್ಬೇಕು, ಪ್ರಶ್ನೆಗಳಿಗೂ ನಾವು ಬಯಸ್ಕೊಳ್ಬೇಕು. ಇಲ್ಲಿ ಒಂದು ಟೆಕ್ನಿಕಲ್ ಪ್ರಿಪೇರ್ಡ್ನೆಸ್ ಜೊತೆಗೆ ಮೆಂಟಲ್ ಪ್ರಿಪೇರ್ಡ್ನೆಸ್ ಕೂಡ ಸರ್. ಶಿಕ್ಷಕರಿಗೂ ಕೂಡ ಒಂದು ಮಾನಸಿಕವಾಗಿ ತಯಾರಿಕೆ ಅದು ಇಲ್ಲದೆ ಕಳಿಸಿರೋದು, ಇದೆರಡರ ನಡುವಿನ ವ್ಯತ್ಯಾಸ ಇಲ್ಲ. ಒಂದು ಕಡೆ ನೋಡಿ, ನೀವು ಯಾರು ಬೇಕಾದ್ರೂ ಮುಗುಳ್ನಗೆ ಮಾಡಬಹುದು ಅಥವಾ ಲೇವಡಿ ಮಾಡಬಹುದು, ಆದ್ರೆ ಇರ್ತಕ್ಕಂಥ ವಾಸ್ತವಾಂಶ. ಆಮೇಲೆ ನನಗೆ ದುರಂತ ಏನು ಅಂದ್ರೆ, ಈ ರಾಜ್ಯದಲ್ಲಿ ಶಿಕ್ಷಕರ ಪ್ರತಿನಿಧಿಗಳು, ಶಿಕ್ಷಕರನ್ನ ಎಷ್ಟು ಸಲ ನೀವು ಇಂತಹ ಸರ್ವೆಗಳಿಗೆ ಉಪಯೋಗಿಸಿಕೊಂಡು ಎಷ್ಟು ಶೈಕ್ಷಣಿಕವಾಗಿ ಹಿನ್ನಡೆಗೆ ಕಾರಣ ಆಗ್ತಾ ಇದ್ದೀರಾ, ನಿಮ್ಮ ಆತ್ಮಾಲೋಚನೆ ಮಾಡ್ಕೊಳ್ಳಿ. ಎರಡನೇ ಅತ್ಯಂತ ಪ್ರಮುಖವಾದ ಅಂಶಗಳು, ಇವತ್ತಿನ ದಿನ 10ನೇ ತರಗತಿ ರಿಸಲ್ಟ್ ವರ್ಷದಿಂದ ವರ್ಷ ನೆಲ ಕಚ್ಚೋಗ್ತಾ ಇದೆ. ಇಂಥ ಪರಿಸ್ಥಿತಿಲೂ ಕೂಡ ಅಟ್ಲೀಸ್ಟ್ 9, 10ನೇ ತರಗತಿಯ ಶಿಕ್ಷಕರನ್ನಾದ್ರೂ ಬಿಟ್ಟಿದ್ರೆ ನಾವು ಒಂದಷ್ಟು ಓಕೆ ಒಳ್ಳೆ ಕೆಲಸ ಅಂತ ಇದ್ದೀವಿ. ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಾವು ಬೆಟರ್ ಸ್ಥಿತಿಯಲ್ಲಿದ್ದೀವಿ. ದಯವಿಟ್ಟು ಅದನ್ನ ಹೇಳ್ಬೇಡಿ, ನೀವು ಅದನ್ನ ಹೇಳ್ಬೇಡಿ. ನಮ್ಮ ರಾಜ್ಯದ ಶಿಕ್ಷಕರನ್ನ ನೀವು ಅಲ್ಲ, ಅವರನ್ನ ನೀವು ಅವ್ರ ಬಗ್ಗೆ ನೀವು ಮಾತಾಡ್ಲೇಬೇಡಿ, ಲೇವಡಿ ಮಾಡಬೇಡಿ. ಶಿಕ್ಷಕರ ಬಗ್ಗೆ ನೀವು ಲೇವಡಿ ಮಾಡಬೇಡಿ. ಇರುವಂತ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡಿ ನಾನು ಒಪ್ಕೊಳ್ತೀನಿ, ಆಯ್ತಾ? ಶಿಕ್ಷಕರ ಲೇವಡಿ ಮಾಡಬೇಡಿ, ಶಿಕ್ಷಕರ ಬಗ್ಗೆ ನೀವು ಲೇವಡಿ ಮಾಡಲೇಬೇಡಿ. ಸಿಂಪತಿಯಾಗಿ ತಗೋತಾ ಇದೀವಿ, ನಾವೇನು ಸಿಂಪತಿ ತಗೋತಾ ಇಲ್ಲ, ಆಯ್ತಾ? ಶಿಕ್ಷಕರ ಬಗ್ಗೆ ಲೇವಡಿ ಮಾಡಬೇಡಿ ನೀವು. ನವೆಂಬರ್ ಅಲ್ಲಿ ಮತ್ತೆ ನನಗಿದು ಇದ್ದಿದ್ದು ಆತಂಕ. ಯಾಕೆಂದ್ರೆ 10ನೇ ಕ್ಲಾಸ್ ಪರೀಕ್ಷೆಗೆ ತಯಾರಿ ಡಿಸೆಂಬರ್ ಮುಗಿತಾ ಇದ್ದಂಗೆ ಶುರು ಆಗುತ್ತೆ. ನಾವು ಏನ್ ಮಾಡ್ಬೇಕು ಅಂತ ಹೊರಟಿದ್ದೇವೆ. ಇವತ್ತು ಇವ್ರು ಮಾತಾಡ್ತಾ ಇರೋದು ಬರೀ ಸೆನ್ಸಸ್ ಬಗ್ಗೆ, ಸೆನ್ಸ್ಲೆಸ್. ಯಾಕೆ ಅಂತ ಹೇಳ್ತೀನಿ ರೀ. ಚಂದ್ರ ಅವರು ಒಪ್ಕೊಳ್ಳಿ, UDIS SATS ಅಲ್ಲಿ ಪ್ರತಿ ಪರೀಕ್ಷೆಗಳ ರಾತ್ರಿ 11 ಗಂಟೆ 12 ಗಂಟೆ ತನಕ ಮನುಷ್ಯತ್ವ ಇದ್ದವರಿಗೆ ಅರ್ಥ ಆಗುತ್ತೆ. 11 ಗಂಟೆ 12 ಗಂಟೆ ತನಕ ಕೂತ್ಕೊಂಡು ಯೂನಿಟ್ ಟೆಸ್ಟ್ಗಳದ್ದು ಅಂಕಿ ಅಂಶಗಳನ್ನ ಆನ್ಲೈನ್ ಅಲ್ಲಿ ಅಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ವರು. ಅಂತ ಎಲ್ಲಾ ಪರಿಸ್ಥಿತಿಗಳಿದಾವೆ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀರಾ?
ಶಿಕ್ಷಕರ ಸ್ಥಿತಿಗತಿ ಚಿಂತನೆ ಮಾಡಿದ್ದೀರಾ? ಅವ್ರ ಆರೋಗ್ಯದ ಮೇಲೆ ನಾವು ಕೋವಿಡ್ ಬಗ್ಗೆ ಮಾತಾಡಿದ್ವಿ. ಐ ಆಮ್ ಎ ಮೆಂಬರ್ ಆಫ್ ಇಟ್ ರಿಸರ್ಚ್ ಟೀಮಿಗೆ 500 ದಿನ ವೇಸ್ಟ್ ಮಾಡಿದ್ವಿ. ಇವತ್ತಿಗೂ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ನಾವು ಅನುಭವಿಸ್ತಾ ಇದೀವಿ. ಆ ಮಕ್ಕಳ ದುರಂತ ಎಲ್ಲವೂ ಕೂಡ ನಾವು ಬದಿಗೊತ್ತಿ ಎಷ್ಟೆಲ್ಲ ಶಿಕ್ಷಕರನ್ನ ಜಗತ್ತಿಗೆ ಆದಂತ ಸಮಸ್ಯೆ ನೀವು ಜನರಲ್ ಬಗ್ಗೆ ನಾವು ಕೂಡ ಬಹಳ ಒಂದು ಆ ಶೈಕ್ಷಣಿಕ ಇಲಾಖೆಯಿಂದ ಏನೇನು ಅದಕ್ಕೆ ಮುತುವರ್ಜನೆ ವಹಿಸುವುದನ್ನು ನಾವು ವಹಿಸಿದೀವಿ ಸರ್ಕಾರದ ಕಡೆ. ನೀವು ಅದನ್ನು ಗಮನಿಸಬಹುದು. ಬಹುಶಃ ಇವ್ರೇನ್ ಈ ತರ ಸರ್ವೆ ಎಲ್ಲ ಮಾಡೋದ್ರ ಬಗ್ಗೆ ನಾವು ಸ್ವಾಗತ ಅಂತ ಮೊದಲೇ ಹೇಳಿದ್ವಿ. ಬಟ್ ಪಬ್ಲಿಕ್ಸ್ ಕೂಡ ಅದೇ ರೀತಿ ಸಪೋರ್ಟ್ ಅನ್ನ ಕೊಡಬೇಕು. ನೀವು ಹೋದ್ರೆ ಪಬ್ಲಿಕ್ಸ್ ಎಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಅಂದ್ರೆ ಮನೆಗೆ ಅಲೋ ಮಾಡೋದಿಲ್ಲ ಮೇಡಮ್. 50 ಮನೆಗೆ ಹೋದ್ರೆ 30 ಮನೆಗೆ ಅಲೋನೆ ಮಾಡ್ತಾ ಇಲ್ಲ. ಸೊ 10 ಸಲ ಹೋಗಬೇಕು. ಬೆಳಗ್ಗೆ ಹೋದ್ರೆ ನಾನು ತಿಂಡಿ ಮಾಡ್ತಾ ಇದ್ದೀನಿ, ಲೇಟ್ ಆಗಿ ಬನ್ನಿ. ಮಧ್ಯಾಹ್ನ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಸಂಜೆ ಬನ್ನಿ ಅನ್ನುವಂಥದ್ದು ಒಂದು ವಿಚಾರ. ಇದೆಲ್ಲದ್ರ ಜೊತೆ ಸರ್ಕಾರ ಕೂಡ ಕಮಿಷನ್ ಕೂಡ ಜಾಗೃತಿ ಮೂಡಿಸಬೇಕು. ಈಗ ಐಡಿ ಕಾರ್ಡ್ ಏನು, ಆಧಾರ್ ಕಾರ್ಡ್ ಇಟ್ಕೋಬೇಕು, ರೇಷನ್ ಕಾರ್ಡ್ ಇಟ್ಕೊಳ್ಬೇಕು. ಯಾವುದೇ ಕೂಡ ಜಾಗೃತಿ ಮಾಡಿಸುವಂತ ಕೆಲಸವನ್ನ ಮಾಡಬೇಕು. ಅಂದ್ರೆ ಇದು ಏನ್ ಗೊತ್ತಾ ಮೇಡಮ್, ಇಟ್ಸ್ ಅ ಟೀಮ್ ವರ್ಕ್. ನಾವು ಅಷ್ಟೇ ಹೋಗಿ ಗಣತಿದಾರರು ಅಷ್ಟೇ ಮಾಡುವಂತದ್ದಲ್ಲ. ಸರ್ಕಾರದ ಇಲಾಖೆಯ ಮತ್ತೆ ಕಮಿಷನ್ ಜವಾಬ್ದಾರಿ ಇದೆ. ಅದನ್ನ ಜಾಗೃತಿ ಇವತ್ತಿನವರೆಗೂ ಮೂಡಿಸಿಲ್ಲ. ರೇಷನ್ ಕಾರ್ಡ್ ಅನ್ನ ಅವರು ತಗೊಂಡ್ಬರ್ಲಿಕ್ಕೆ 20 ನಿಮಿಷ ನಾವು ವೆಯ್ಟ್ ಮಾಡಬೇಕು. ಅಪಾರ್ಟ್ಮೆಂಟ್ಗಳಲ್ಲಿ ಒಳಗಡೆ ಅಲೋ ಮಾಡೋದಿಲ್ಲ. ಇವತ್ತಿನ ದಿನ 10ನೇ ತರಗತಿ ರಿಸಲ್ಟ್ ವರ್ಷದಿಂದ ವರ್ಷ ನೆಲ ಕಚ್ಚೋಗ್ತಾ ಇದೆ. ಇಂಥ ಪರಿಸ್ಥಿತಿಲೂ ಕೂಡ ಅಟ್ಲೀಸ್ಟ್ 9, 10ನೇ ತರಗತಿಯ ಶಿಕ್ಷಕರನ್ನಾದ್ರೂ ಬಿಟ್ಟಿದ್ರೆ ನಾವು ಒಂದಷ್ಟು ಓಕೆ ಒಳ್ಳೆ ಕೆಲಸ ಅಂತ ಇದ್ದೀವಿ. ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಾವು ಬೆಟರ್ ಸ್ಥಿತಿಯಲ್ಲಿದ್ದೀವಿ. ದಯವಿಟ್ಟು ಅದನ್ನ ಹೇಳ್ಬೇಡಿ. ನೀವು ಅದನ್ನ ಹೇಳ್ಬೇಡಿ. ನಮ್ಮ ರಾಜ್ಯದ ಶಿಕ್ಷಕರನ್ನ ನೀವು ಅಲ್ಲ ಅವರನ್ನ ನೀವು ಅವ್ರ ಬಗ್ಗೆ ನೀವು ಮಾತಾಡ್ಲೇಬೇಡಿ, ಲೇವಡಿ ಮಾಡಬೇಡಿ. ಶಿಕ್ಷಕರ ಬಗ್ಗೆ ನೀವು ಲೇವಡಿ ಮಾಡಬೇಡಿ. ಇರುವಂತ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡಿ ನಾನು ಒಪ್ಕೊಳ್ತೀನಿ. ಆಯ್ತಾ? ಶಿಕ್ಷಕರನ್ನ ಲೇವಡಿ ಮಾಡಬೇಡಿ. ಶಿಕ್ಷಕರ ಬಗ್ಗೆ ನೀವು ಲೇವಡಿ ಮಾಡಲೇಬೇಡಿ. ಸಿಂಪತಿ ಯಾಕೆ ತಗೋತಾ ಇದೀವಿ? ನಾವೇನು ಸಿಂಪತಿ ತಗೋತಾ ಇಲ್ಲ. ಆಯ್ತಾ? ಶಿಕ್ಷಕರ ಬಗ್ಗೆ ಲೇವಡಿ ಮಾಡಬೇಡಿ ನೀವು. ನವೆಂಬರ್ ಅಲ್ಲಿ ಮತ್ತೆ ನನಗಿದು ಇದ್ದಿದ್ದು ಆತಂಕ. ಯಾಕೆಂದ್ರೆ 10ನೇ ಕ್ಲಾಸ್ ಪರೀಕ್ಷೆಗೆ ತಯಾರಿ ಡಿಸೆಂಬರ್ ಮುಗಿತಾ ಇದ್ದಂಗೆ ಶುರು ಆಗುತ್ತೆ. ನಾವು ಏನ್ ಮಾಡ್ಬೇಕು ಅಂತ ಹೊರಟಿದ್ದೇವೆ. ಇವತ್ತು ಇವ್ರು ಮಾತಾಡ್ತಾ ಇರೋದು ಬರೀ ಸೆನ್ಸಸ್ ಬಗ್ಗೆ. ಸೆನ್ಸ್ಲೆಸ್. ಯಾಕೆ ಅಂತ ಹೇಳ್ತೀನಿ ರೀ ಚಂದ್ರ ಅವರು ಒಪ್ಕೊಳ್ಳಿ. ಯುಡೈಸ್ SATS ಅಲ್ಲಿ ಪ್ರತಿ ಪರೀಕ್ಷೆಗಳ ರಾತ್ರಿ 11 ಗಂಟೆ 12 ಗಂಟೆ ತನಕ ಮನುಷ್ಯತ್ವ ಇದ್ದವರಿಗೆ ಅರ್ಥ ಆಗುತ್ತೆ. 11 ಗಂಟೆ 12 ಗಂಟೆ ತನಕ ಕೂತ್ಕೊಂಡು ಯೂನಿಟ್ ಟೆಸ್ಟ್ಗಳದ್ದು ಅಂಕಿ ಅಂಶಗಳನ್ನ ಆನ್ಲೈನ್ ಅಲ್ಲಿ ಅಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ವರು. ಅಂತ ಎಲ್ಲಾ ಪರಿಸ್ಥಿತಿಗಳಿದಾವೆ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀರಾ? ಶಿಕ್ಷಕರ ಸ್ಥಿತಿಗತಿ ಚಿಂತನೆ ಮಾಡಿದ್ದೀರಾ? ಅವ್ರ ಆರೋಗ್ಯದ ಮೇಲೆ ನಾವು ಕೋವಿಡ್ ಬಗ್ಗೆ ಮಾತಾಡಿದ್ವಿ. ಐ ಆಮ್ ಎ ಮೆಂಬರ್ ಆಫ್ ಇಟ್ ರಿಸರ್ಚ್ ಟೀಮಿಗೆ 500 ದಿನ ವೇಸ್ಟ್ ಮಾಡಿದ್ವಿ. ಇವತ್ತಿಗೂ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ನಾವು ಅನುಭವಿಸ್ತಾ ಇದೀವಿ. ಆ ಮಕ್ಕಳ ದುರಂತ ಎಲ್ಲವೂ ಕೂಡ ನಾವು ಬದಿಗೊತ್ತಿ ಎಷ್ಟೆಲ್ಲ ಶಿಕ್ಷಕರನ್ನ ಜಗತ್ತಿಗೆ ಆದಂತ ಸಮಸ್ಯೆ. ನೀವು ಜನರಲ್ ಬಗ್ಗೆ ನಾವು ಕೂಡ ಬಹಳ ಒಂದು ಆ ಶೈಕ್ಷಣಿಕ ಇಲಾಖೆಯಿಂದ ಏನೇನು ಅದಕ್ಕೆ ಮುತುವರ್ಜನೆ ವಹಿಸುವುದನ್ನು ನಾವು ವಹಿಸಿದೀವಿ ಸರ್ಕಾರದ ಕಡೆ. ನೀವು ಅದನ್ನು ಗಮನಿಸಬಹುದು. ಬಹುಶಃ ಇವ್ರೇನ್ ಈ ತರ ಸರ್ವೆ ಎಲ್ಲ ಮಾಡೋದ್ರ ಬಗ್ಗೆ ನಾವು ಸ್ವಾಗತ ಅಂತ ಮೊದಲೇ ಹೇಳಿದ್ವಿ. ಬಟ್ ಪಬ್ಲಿಕ್ಸ್ ಕೂಡ ಅದೇ ರೀತಿ ಸಪೋರ್ಟ್ ಅನ್ನ ಕೊಡಬೇಕು. ನೀವು ಹೋದ್ರೆ ಪಬ್ಲಿಕ್ಸ್ ಎಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಅಂದ್ರೆ ಮನೆಗೆ ಅಲೋ ಮಾಡೋದಿಲ್ಲ ಮೇಡಮ್. 50 ಮನೆಗೆ ಹೋದ್ರೆ 30 ಮನೆಗೆ ಅಲೋನೆ ಮಾಡ್ತಾ ಇಲ್ಲ. ಸೊ 10 ಸಲ ಹೋಗಬೇಕು. ಬೆಳಗ್ಗೆ ಹೋದ್ರೆ ನಾನು ತಿಂಡಿ ಮಾಡ್ತಾ ಇದ್ದೀನಿ, ಲೇಟ್ ಆಗಿ ಬನ್ನಿ. ಮಧ್ಯಾಹ್ನ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಸಂಜೆ ಬನ್ನಿ ಅನ್ನುವಂಥದ್ದು ಒಂದು ವಿಚಾರ. ಇದೆಲ್ಲದ್ರ ಜೊತೆ ಸರ್ಕಾರ ಕೂಡ ಕಮಿಷನ್ ಕೂಡ ಜಾಗೃತಿ ಮೂಡಿಸಬೇಕು. ಈಗ ಐಡಿ ಕಾರ್ಡ್ ಏನು, ಆಧಾರ್ ಕಾರ್ಡ್ ಇಟ್ಕೋಬೇಕು, ರೇಷನ್ ಕಾರ್ಡ್ ಇಟ್ಕೊಳ್ಬೇಕು. ಯಾವುದೇ ಕೂಡ ಜಾಗೃತಿ ಮಾಡಿಸುವಂತ ಕೆಲಸವನ್ನ ಮಾಡಬೇಕು. ಅಂದ್ರೆ ಇದು ಏನ್ ಗೊತ್ತಾ ಮೇಡಮ್, ಇಟ್ಸ್ ಅ ಟೀಮ್ ವರ್ಕ್. ನಾವು ಅಷ್ಟೇ ಹೋಗಿ ಗಣತಿದಾರರು ಅಷ್ಟೇ ಮಾಡುವಂತದ್ದಲ್ಲ. ಸರ್ಕಾರದ ಇಲಾಖೆಯ ಮತ್ತೆ ಕಮಿಷನ್ ಜವಾಬ್ದಾರಿ ಇದೆ. ಅದನ್ನ ಜಾಗೃತಿ ಇವತ್ತಿನವರೆಗೂ ಮೂಡಿಸಿಲ್ಲ. ರೇಷನ್ ಕಾರ್ಡ್ ಅನ್ನ ಅವರು ತಗೊಂಡ್ಬರ್ಲಿಕ್ಕೆ 20 ನಿಮಿಷ ನಾವು ವೆಯ್ಟ್ ಮಾಡಬೇಕು. ಅಪಾರ್ಟ್ಮೆಂಟ್ಗಳಲ್ಲಿ ಒಳಗಡೆ ಅಲೋ ಮಾಡೋದಿಲ್ಲ. ಈ ತರದ ಸಾಕಷ್ಟು ಸಮಸ್ಯೆ